ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಅತಿದೊಡ್ಡ ರಿಲೀಫ್ ಸಿಕ್ತು. 12,75,000ವರೆಗಿನ ಆದಾಯಕ್ಕೆ ಝೀರೋ ತೆರಿಗೆ ಅನ್ನುವಂತಹ ಘೋಷಣೆಯಾಯಿತು. ಈ ಘೋಷಣೆ ಬರ್ತಿದ್ದಂತೆ ಮಧ್ಯಮ ವರ್ಗ ಸೆಲೆಬ್ರೇಟ್ ಮಾಡುವ ಮೂಡ್ನಲ್ಲಿತ್ತು. ಕಾರಣ 10% 30%ವರೆಗೆ ಟ್ಯಾಕ್ಸ್ ಇತ್ತು 10 ಲಕ್ಷದವರೆಗಿನ ಆದಾಯಕ್ಕೆ. ಈಗ 12.75 ಲಕ್ಷ 12,75,000 ರೂಪಾಯಿಯವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡುವಾಗ ಘೋಷಣೆ ಮಾಡಿದ್ರು. ಕಳೆದ ಬಜೆಟ್ನಲ್ಲಿ 7,75,000ವರೆಗೆ ಯಾವುದೇ ತೆರಿಗೆ ಇರಲಿಲ್ಲ. ಈಗ 5 ಲಕ್ಷವನ್ನು ಹೆಚ್ಚಳ ಮಾಡಲಾಗಿದೆ. 12,75,000ವರೆಗಿನ ಆದಾಯಕ್ಕೆ ಟ್ಯಾಕ್ಸ್ ಕಟ್ಟುವಂತಿಲ್ಲ. ಈ ವಿಷಯವನ್ನ ನರೇಂದ್ರ ಮೋದಿ ಅವರು ದೆಹಲಿ ಚುನಾವಣಾ ಅಖಾಡದಲ್ಲಿ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಕಾಲದ ತೆರಿಗೆಯನ್ನ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ನೆಹರು ಕಾಲದಲ್ಲಿ 12 ಲಕ್ಷಕ್ಕೆ 25% ಟ್ಯಾಕ್ಸ್ ಇತ್ತು. ಅದೇ ಇಂದಿರಾ ಗಾಂಧಿ ಕಾಲದಲ್ಲಿ 12 ಲಕ್ಷಕ್ಕೆ 10 ಲಕ್ಷ ಟ್ಯಾಕ್ಸನ್ನೇ ಕಟ್ಟಬೇಕಾಗಿತ್ತು. ಆದರೆ ಬಿಜೆಪಿ ಕಾಲದಲ್ಲಿ 12 ಲಕ್ಷಕ್ಕೆ ಜನ ತೆರಿಗೆಯನ್ನೇ ಕಟ್ಟಬೇಕಾಗಿಲ್ಲ ಅಂತ ಹೇಳಿ ತೆರಿಗೆ ವಿಷಯದಲ್ಲಿ ನೆಹರು ಮತ್ತು ಇಂದಿರಾ ಗಾಂಧಿ ಅವರ ನೀತಿಯನ್ನ ನರೇಂದ್ರ ಮೋದಿ ಟೀಕಿಸಿದ್ದಾರೆ. अगर नेहरू जी के जमाने में आप 12 लाख रुपए कमाते होते तो 12 लाख रुपए की आय पर आपकी 1/4 सैलरी सरकार वापस ले लेती, टैक्स में चली जाती. अगर आप आज इंदिरा जी का जमाना होता तो 12 लाख की कमाई पर आप करीब करीब सुनकर के चौंक जाएंगे. अगर आज इंदिरा जी की सरकार होती और 12 लाख पर आपके 10 लाख रुपया टैक्स में चले जाते. उनके जमाने में ये था, इसलिए मैं समझा रहा हूं. 10-12 साल पहले तक कांग्रेस की सरकार में अगर आप 12 लाख कमाते तो आपको 2,60,000 रुपया टैक्स में वापस देना पड़ता. ನರೇಂದ್ರ ಮೋದಿಯವರ ಈ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. 12 ಲಕ್ಷ ರೂಪಾಯಿ ಆದಾಯ ಇದ್ದರೆ ನೆಹರು ಅವರ ಸಮಯದಲ್ಲಿ 25% ಟ್ಯಾಕ್ಸ್ ಇತ್ತು. ಅದೇ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ 12 ಲಕ್ಷ ಯಾರಾದರೂ ದುಡಿದ್ರೆ 10 ಲಕ್ಷಕ್ಕೂ ಮೀರಿ ಹೆಚ್ಚಿಗೆ ತೆರಿಗೆಯನ್ನೇ ಕಟ್ಟಬೇಕಾಗಿತ್ತು. ನರೇಂದ್ರ ಮೋದಿಯವರ ಈ ಹೇಳಿಕೆ ಚರ್ಚೆ ಆಗ್ತಾ ಇದೆ. 2,70,000 ರೂಪಾಯಿ ತೆರಿಗೆಯನ್ನು UPI ಇದ್ದಾಗ ಕಟ್ಟಬೇಕಾಗಿತ್ತು. ಈಗ BJP ಸರ್ಕಾರ ಬಂದು 12 ಲಕ್ಷದವರೆಗೆ ತೆರಿಗೆಯನ್ನು ಝೀರೋ ಮಾಡಿದೆ ಅಂತ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಂದಿರಾ ಗಾಂಧಿಯ ಕಾಲದಲ್ಲಿ 12 ಲಕ್ಷ ದುಡಿದರೆ 10 ಲಕ್ಷ ತೆರಿಗೆ ಕಟ್ಟಬೇಕಾಗಿತ್ತಾ? ಕೇವಲ 2 ಲಕ್ಷ ತೆರಿಗೆದಾರನಿಗೆ ಉಳಿತಾಯಿತಾ? ಈ ಮಾತನ್ನು ಕೇಳಿದ್ರೆ ಇದ್ಯಾವುದೋ ವಾಟ್ಸಪ್ ಯೂನಿವರ್ಸಿಟಿಯ ಚರ್ಚೆ ಇರಬಹುದು, ಇದರಲ್ಲಿ ಸತ್ಯ ಏನೂ ಇಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ ನಿಜವಾಗ್ಲೂ ಏನು ಸತ್ಯ ಏನು? ನಾವು ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಅವರು ಮಂಡಿಸಿದ ಬಜೆಟ್ ಕಾಪಿಗಳನ್ನು ಹುಡುಕಿದ್ವಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ಗೆ ಹೋದರೆ ಸಿಗುತ್ತೆ. 1950ರಿಂದ ಸಿಗುತ್ತೆ. ಇಲ್ಲಿಯವರೆಗಿನ ಬಜೆಟ್ ಕಾಪಿಗಳು ಆನ್ಲೈನ್ನಲ್ಲಿ ಲಭ್ಯ ಇದೆ. 1971ರ ಬಜೆಟ್ನಲ್ಲಿ ಇಂದಿರಾ ಗಾಂಧಿ ಬಜೆಟ್ನ ಮಂಡಿಸಿದ್ರು. ಅದರಲ್ಲಿ ಎಷ್ಟು ಟ್ಯಾಕ್ಸ್ ಹಾಕಿದ್ರು, ಎಷ್ಟು ಟ್ಯಾಕ್ಸ್ ಏರಿಕೆಯಾಯಿತು, ಎಷ್ಟು ಟ್ಯಾಕ್ಸ್ ಯಾರ ಕಾಲದಲ್ಲಿ ಎಷ್ಟಿತ್ತು ಅನ್ನೋದನ್ನು ಮೊದಲಿಗೆ ಹೇಳ್ತೀನಿ. 1947 ಭಾರತಕ್ಕೆ ಸ್ವತಂತ್ರ ಬಂದಂತಹ ವರ್ಷ. 1950ರಿಂದ 60ರ ದಶಕದಲ್ಲಿ ಭಾರತದಲ್ಲಿದ್ದಂತಹ ಟ್ಯಾಕ್ಸು ಗರಿಷ್ಠ ಮಿತಿ 25% ಇತ್ತು. ಇವತ್ತಿಗೆ ಗರಿಷ್ಠ
30% ಇದೆ. 25 ಲಕ್ಷ 24 ಲಕ್ಷ ಮೀರಿ ಯಾರಾದರೂ ಆದಾಯವನ್ನು ಗಳಿಸಿದರೆ ಅವರು 30% ಟ್ಯಾಕ್ಸ್ ಕಟ್ಟಬೇಕು. ಇವತ್ತಿನ ನಿಯಮ. ಅವತ್ತು ಗರಿಷ್ಠ 1950ರಿಂದ 60ರ ಅವಧಿಯಲ್ಲಿ ಗರಿಷ್ಠ 25% ಟ್ಯಾಕ್ಸ್ ಇತ್ತು. ಅದು 1960ರಿಂದ 70ರ ದಶಕದಲ್ಲಿ ನೆಹರು ಅವರ ನಿಧನ ಆಗುತ್ತೆ. ಅದಾದ ನಂತರ ಶಾಸ್ತ್ರಿಜಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಆ ನಂತರ ಅವರ ನಿಧನವೂ ಆದ ನಂತರ ಇಂದಿರಾ ಗಾಂಧಿ ಬರ್ತಾರೆ. ಅವರ ಕಾಲದಲ್ಲಿ 88% ಟ್ಯಾಕ್ಸ್ ಇತ್ತು. 1960 ಮತ್ತು 70ರ ದಶಕದ ಸರಾಸರಿ ಗರಿಷ್ಠ ತೆರಿಗೆ 78% ಇತ್ತು. ಈಗ ಹೇಗೆ ಗರಿಷ್ಠ ತೆರಿಗೆ 30% ಇದೆಯೋ ಆಗ 88% ಇತ್ತು. 1970ರಿಂದ 80ರ ದಶಕ ಆಗಲೂ ಇಂದಿರಾ ಗಾಂಧಿಯವರ ಸರ್ಕಾರ ಇತ್ತು. ಅದೇ ದಶಕದಲ್ಲಿ ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಹೇರಲಾಯಿತು. ಅಲ್ಲಿ 93.5%ನಿಂದ 97.5%ವರೆಗೆ ಟ್ಯಾಕ್ಸ್ ಇತ್ತು. ಗರಿಷ್ಠ ಮಿತಿ ನಾನು ಹೇಳ್ತಾ ಇರೋದು. ಇವಾಗ ಹೇಗೆ ಗರಿಷ್ಠ ಮಿತಿ 30% ಇದೆಯೋ ಆಗ 93.5%ನಿಂದ 97.5%ನವರೆಗೆ ಟ್ಯಾಕ್ಸ್ ಇತ್ತು. ಅಂದರೆ ಒಬ್ಬ ವ್ಯಕ್ತಿ ತಾನು ದುಡಿದ ಬಹುತೇಕ ಆದಾಯವನ್ನು ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗಿತ್ತು. ಲಕ್ಷಾಂತರ ದುಡಿಯುವಂತಹ ವ್ಯಕ್ತಿ ತಾನು ದುಡಿದದ್ದೆಲ್ಲವನ್ನೂ ಸರ್ಕಾರಕ್ಕೆ ಕಟ್ಟಿ ಬಿಡುಗಾಸನ್ನಷ್ಟೇ ಆತ ತೆರಿಗೆಯನ್ನು ಕಟ್ಟಿದ ನಂತರ ಉಳಿತಿದ್ದು ಬಿಡಿಗಾಸೆ. ಡಾಕ್ಯುಮೆಂಟ್ಗಳನ್ನು ನೋಡ್ತಾ ಇದ್ದೀರಾ. ಇಂದಿರಾ ಗಾಂಧಿ 1971ರಲ್ಲಿ ಅವರೇ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು. ಅವರು ಮಂಡಿಸಿದ ಬಜೆಟ್ನ ಕಾಪಿ ಇದು. ಅದರ ಸ್ಲ್ಯಾಬ್ಗಳನ್ನು ವಿವರವಾಗಿ ಹೇಳ್ತೀನಿ ನಾನು. ಆ ಬಜೆಟ್ ಭಾಷಣದಲ್ಲಿ ಇಂದಿರಾ ಗಾಂಧಿ ಏನು ಹೇಳಿದರು? ಅವರು ಹೇಳಿದ್ದು ಆಧುನಿಕ ಸಮಾಜದಲ್ಲಿ ಆದಾಯ ಮತ್ತು ಸಂಪತ್ತಿನ ಸಮಾನತೆಯನ್ನು ಸಾಧಿಸಬೇಕು ಅಂದರೆ ಅದಕ್ಕೆ ತೆರಿಗೆಯೇ ಸಾಧನ, ತೆರಿಗೆಯೇ ಇನ್ಸ್ಟ್ರೂಮೆಂಟು. ಟ್ಯಾಕ್ಸನ್ನು ಹಾಕಲೇಬೇಕು, ಸಂಪತ್ತಿನ ಸಮಾನ ಹಂಚಿಕೆಯಾಗಬೇಕು. ಇವತ್ತು ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರಲ್ಲ, ಜಾತಿ ಗಣತಿ ಆಗಬೇಕು, ಸಂಪತ್ತಿನ ಸಮಾನ ಹಂಚಿಕೆಯಾಗಬೇಕು. ಅದು ಇಂದಿರಾ ಗಾಂಧಿಯವರು 1971ರಲ್ಲಿ ಮಾಡಿದ ಭಾಷಣ ಇದು. ಆಧುನಿಕ ಸಮಾಜದಲ್ಲಿ ಆದಾಯ ಮತ್ತು ಸಂಪತ್ತಿನ ಸಮಾನತೆಯನ್ನು ಸಾಧಿಸೋದಕ್ಕೆ ತೆರಿಗೆಯೇ ಆಧಾರ, ಟ್ಯಾಕ್ಸೇ ಇನ್ಸ್ಟ್ರೂಮೆಂಟು. ಆದಾಯ ತೆರಿಗೆಯನ್ನು ಗಣನೀಯವಾಗಿ ಹೆಚ್ಚಿಸುವ ಮೂಲಕ ಈ ಉದ್ದೇಶ ಸಾಧಿಸಲು ನಾವು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಈ ಬಜೆಟ್ನಲ್ಲಿ. ಸಂಪತ್ತಿನ ಸಮಾನ ಹಂಚಿಕೆಯ ಉದ್ದೇಶದಿಂದ ನಮ್ಮ ನೇರ ತೆರಿಗೆ ವ್ಯವಸ್ಥೆಯಲ್ಲಿ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ವ್ಯವಸ್ಥೆಯಲ್ಲಿ ಆದಾಯ ತೆರಿಗೆಯ ದರವನ್ನು ಹೆಚ್ಚಿಸಲಾಗ್ತಾ ಇದೆ. ಈ ಮೂಲಕ ಯಾರು ಹೆಚ್ಚು ಗಳಿಸ್ತಾರೆ ಅವರಿಗೆ ಹೆಚ್ಚು ತೆರಿಗೆಯನ್ನು ವಿಧಿಸ್ತೀವಿ, ಆ ಮೂಲಕ ಸಂಪತ್ತಿನ ಸಮಾನ ಹಂಚಿಕೆ ಮಾಡ್ತೀವಿ ಅಂತ ಫೆಬ್ರವರಿ 28ನೇ ತಾರೀಕು 1970ರಲ್ಲಿ ಇಂದಿರಾ ಗಾಂಧಿ ಮಾಡಿದಂತಹ ಬಜೆಟ್ನ ಭಾಷಣ. ಹಾಗಿದ್ರೆ ಅವತ್ತು ಏನೆಲ್ಲ ಸ್ಲ್ಯಾಬ್ ಹಾಕಿದ್ರು? ಒಟ್ಟು 11 ಸ್ಲ್ಯಾಬ್ಗಳನ್ನು ಮಾಡಲಾಗಿತ್ತು. ಯಾವ ಆದಾಯಕ್ಕೆ ಎಷ್ಟು ತೆರಿಗೆ ಅಂತ ಅದರೊಂದು ಡೀಟೇಲ್ಸ್ ತೋರಿಸ್ತೀನಿ. 1970 ಮತ್ತು 71ರ ಬಜೆಟ್ನಲ್ಲಿ ಇಂದಿರಾ ಗಾಂಧಿ ಅವರೇ ಫೈನಾನ್ಸ್ ಮಿನಿಸ್ಟ್ರು, ಅವರು ಹಾಕಿದ ಟ್ಯಾಕ್ಸ್ನ ವಿವರ ನಿಮ್ಮ ಸ್ಕ್ರೀನ್ ಮೇಲೆ. 5ರಿಂದ 10 ಸಾವಿರದ ಆದಾಯಕ್ಕೆ 10%, 10ರಿಂದ 15 ಸಾವಿರಕ್ಕೆ 17%, 15ರಿಂದ 20 ಸಾವಿರಕ್ಕೆ 23%, 20ರಿಂದ 25 ಸಾವಿರಕ್ಕೆ 30%, 25ರಿಂದ 30 ಸಾವಿರಕ್ಕೆ 40%. 30ರಿಂದ 40 ಸಾವಿರ ಯಾರಾದರೂ ದುಡಿತಾರೆ ಅಂದರೆ ಅವರು ಅರ್ಧದಷ್ಟು ಟ್ಯಾಕ್ಸ್ ಅಂದರೆ 50% ಟ್ಯಾಕ್ಸ್, ಅರ್ಧ ಬರೋದಿಲ್ಲ, ಸ್ಲ್ಯಾಬ್ ಪ್ರಕಾರ ಬಂದರೆ 50% ಟ್ಯಾಕ್ಸ್ ಕಟ್ಟಬೇಕಿತ್ತು. 40ರಿಂದ 60 ಸಾವಿರ 60%, 60ರಿಂದ 80 ಸಾವಿರ 70% ಟ್ಯಾಕ್ಸು. 80 ಸಾವಿರದಿಂದ 1 ಲಕ್ಷ ದುಡಿದ್ರೆ ಆ ವ್ಯಕ್ತಿ 75% ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. 1ರಿಂದ 2 ಲಕ್ಷ ದುಡಿದ್ರೆ 80% ಟ್ಯಾಕ್ಸು. 2 ಲಕ್ಷಕ್ಕೂ ಅಧಿಕ ದುಡಿದ್ರೆ 85% ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. ಇದು ಇಂದಿರಾ ಗಾಂಧಿಯವರು 1971ರ ಬಜೆಟ್ನಲ್ಲಿ ಘೋಷಿಸಿದಂತಹ ಟ್ಯಾಕ್ಸ್ನ ವಿವರ. ಇದರ ಜೊತೆಗೆ 10% ಸರ್ಚಾರ್ಜ್ ಬೇರೆ ಇತ್ತು. 2 ಲಕ್ಷ ಆದ ನಂತರ 10% ಸರ್ಚಾರ್ಜ್, 10% ಸರ್ಚಾರ್ಜ್ ಎಲ್ಲವೂ ಸೇರಿದರೆ ಎಷ್ಟಾಗುತ್ತೆ? 75% ಟ್ಯಾಕ್ಸನ್ನು 2 ಲಕ್ಷಕ್ಕೂ ಅಧಿಕ ಆದಾಯ ಬಂದವರು ಕಟ್ಟಬೇಕಿತ್ತು. ಜೊತೆಗೆ 10% ಸರ್ಚಾರ್ಜ್. ಏನಿದು ಇಷ್ಟೊಂದು ಟ್ಯಾಕ್ಸು ಅಂತ ನೀವು ಅಂದ್ಕೊಳ್ಬಹುದು. ಬಟ್ ಅವತ್ತಿನ ದುಡ್ಡಿನ ಮೌಲ್ಯಕ್ಕೆ
ಆಧಾರದ ಮೇಲೆ ಟ್ಯಾಕ್ಸನ್ನು ಮಾಡಲಾಗಿತ್ತು. ಉದಾಹರಣೆಗೆ 20,000ಕ್ಕೆ ಇಷ್ಟೊಂದು ಟ್ಯಾಕ್ಸ, 15ರಿಂದ 20,000ಕ್ಕೆ 23% ಟ್ಯಾಕ್ಸ ಅಂತ ನೀವು ಕೇಳಬಹುದು. ಅವತ್ತಿನ 1971ರ 20,000ಕ್ಕೆ ಇವತ್ತಿನ 45 ಲಕ್ಷ ಬೆಲೆ ಬಾಳುತ್ತೆ. ಅಂದರೆ ಅಷ್ಟು ಮೌಲ್ಯ ಇವತ್ತಿಗಿದೆ. ಅವತ್ತಿನ 50,000 ಅಂದರೆ ಇವತ್ತಿಗೆ ಬಹುತೇಕ 1 ಕೋಟಿಯ ಹತ್ರಕ್ಕೆ ಬರುತ್ತೆ. ಅಷ್ಟು ಆದಾಯ ಇವತ್ತಿನ ದುಡ್ಡಿನ ಮೌಲ್ಯದ ಪ್ರಕಾರ ಲೆಕ್ಕ ಹಾಕಿದ್ರೆ, ಇನ್ಫ್ಲೇಷನ್ ಎಲ್ಲ ಆ್ಯಡ್ ಮಾಡಿಕೊಂಡು ಆ ಕಾರಣಕ್ಕಾಗಿ ಈ ಟ್ಯಾಕ್ಸನ್ನು ವಿಧಿಸಲಾಗಿತ್ತು. ಆದರೂ ಕೂಡ ಗರಿಷ್ಠ ಟ್ಯಾಕ್ಸ್ನ ಮಿತಿ 85 ಲಕ್ಷ, 85% ಪ್ಲಸ್ 10% ಚಾರ್ಜು. ಅಂದರೆ ಎಷ್ಟು ಆದಾಯಕ್ಕೆ ಎಷ್ಟು ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಇಂದಿರಾ ಗಾಂಧಿಯವರ ಈ ಬಜೆಟ್ನ ಪ್ರಕಾರ, ಅದರ ಒಂದು ಅಂಕಿಅಂಶವನ್ನು ಕೊಡ್ತೀನಿ. 10,000 ಆದಾಯವನ್ನೇ ಒಬ್ಬ ವ್ಯಕ್ತಿ ಗಳಿಸಿದ್ರೆ ಅವತ್ತಿಗೆ ತೆರಿಗೆ ಮತ್ತು ಸರ್ಚಾರ್ಜ್ ಎರಡೂ ಸೇರಿದ್ರೆ 550 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಒಬ್ಬ ಮನುಷ್ಯ ವರ್ಷಕ್ಕೆ 20,000 ದುಡಿತಾನೆ ಅಂದರೆ ಅವತ್ತಿನ ಕಾಲಕ್ಕೆ 20,000 ಅಂದರೆ ಇವತ್ತಿನ ಮೌಲ್ಯ ಒಂದು 40 ಲಕ್ಷ ಬರುತ್ತೆ. 2,875 ರೂಪಾಯಿ ಕಟ್ಟಬೇಕಾಗಿತ್ತು. 50,000 ವಾರ್ಷಿಕ ಆದಾಯವಿದ್ದಂತಹ ವ್ಯಕ್ತಿ 19,500 ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. 70,000 ದುಡಿತಾನೆ ಒಬ್ಬ ವ್ಯಕ್ತಿ ಒಂದು ವರ್ಷಕ್ಕೆ ಅಂದರೆ ಆತ ಕಟ್ಟಬೇಕಾಗಿದ್ದಂತಹ ಟ್ಯಾಕ್ಸು 34,500, ಅಂದರೆ ಅರ್ಧಕ್ಕರ್ಧ. 70,000 ದುಡಿದ್ರೆ ಅರ್ಧ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಗೌರ್ನಮೆಂಟ್ಗೆ. 1 ಲಕ್ಷ ದುಡಿತಾನೆ ಅಂತ ಇಟ್ಕೊಳ್ಳೋಣ 1971ರ ವರ್ಷದಲ್ಲಿ, ಆತ 59,800 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. 1 ಲಕ್ಷ ದುಡಿದ್ರೆ ಆತನಿಗೆ ಸಿಗ್ತಾ ಇದ್ದಿದ್ದು 40,000, ಉಳಿದ 60,000 ಟ್ಯಾಕ್ಸ್ ರೀತಿಯಲ್ಲಿ ಸರ್ಕಾರಕ್ಕೆ ಕಟ್ಟಬೇಕಾಗಿತ್ತು ಆತ. 1.5 ಲಕ್ಷ ದುಡಿದ್ರೆ ಅವತ್ತಿನ ಕಾಲಕ್ಕೆ ಆತ ಟ್ಯಾಕ್ಸ್ ಕಟ್ಟಬೇಕಾಗಿದ್ದು 1,05,800, ಅಂದರೆ ಆತನಿಗೆ ಸಿಗ್ತಾ ಇದ್ದಿದ್ದೇ 44,000. 1.5 ಲಕ್ಷ ದುಡಿದ್ರೆ ಆತ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು 44,000 ಅಷ್ಟೇ. ಅಷ್ಟು ಪ್ರಮಾಣದಲ್ಲಿ ಟ್ಯಾಕ್ಸ್ ಇತ್ತು. 5 ಲಕ್ಷ ದುಡಿತಾನೆ ಅವತ್ತಿಗೆ ಸೂಪರ್ ರಿಚ್ ಆತ. 5 ಲಕ್ಷ ದುಡಿತಾನೆ ಒಂದು ವರ್ಷಕ್ಕೆ. ಇವತ್ತಿನ ಲೆಕ್ಕಾಚಾರ ಹಾಕೊಂಡ್ರೆ ಒಂದು 50 ಕೋಟಿಗೆ ಬರಬಹುದು. 5 ಲಕ್ಷ ದುಡಿದ್ರೆ 4,45,000 ಟ್ಯಾಕ್ಸ್ ರೂಪದಲ್ಲೇ ಕಟ್ಟಬೇಕಾಗಿತ್ತು. ಆತ ಮನೆಗೆ ಕೇವಲ 55,000 ಅಷ್ಟೇ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇತ್ತು ಅವತ್ತಿನ ಇಂದಿರಾ ಗಾಂಧಿಯವರ ಟ್ಯಾಕ್ಸ್ ಪ್ರಕಾರ. ಸೂಪರ್ ರಿಚ್ ಅವನು, ಸೂಪರ್ ರಿಚ್ 10 ಲಕ್ಷ ದುಡಿತಾನೆ ಒಂದು ವರ್ಷಕ್ಕೆ ಅಂದರೆ ಆತ ಕಟ್ಟಬೇಕಾದಂತಹ ಟ್ಯಾಕ್ಸು 9,33,800 ರೂಪಾಯಿ. ಅಂದರೆ ಅವನೊಂದು 64,000 ರೂಪಾಯಿ ಅಷ್ಟೇ ತೆಗೆದುಕೊಂಡು ಹೋಗ್ತಾ ಇದ್ದ. 10 ಲಕ್ಷ ರೂಪಾಯಿ ದುಡಿದ್ರೆ ಆತ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು 64,000 ಅಷ್ಟೇ. 9,33,800 ರೂಪಾಯಿಯನ್ನು ಆತ ಆದಾಯ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿತ್ತು. ಇವತ್ತು ಹೇಗಿದೆ? ಅದಾದ ನಂತರ ಸಾಕಷ್ಟು ಬದಲಾವಣೆಗಳಾಗಿದೆ. ಇವತ್ತಿಗೆ ಮೋರ್ ದೆನ್ 24 ಲ್ಯಾಕ್ಸ್, 24 ಲಕ್ಷವನ್ನು ಮೀರಿ ಯಾರಾದರೂ ಆದಾಯ ಗಳಿಸಿದರೆ ಆತ 30% ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. 30% ಟ್ಯಾಕ್ಸ್ ಕಟ್ಟಬಹುದು. ಇದು ಆತ ದುಡಿದಿದ್ದ ಅಷ್ಟು ಹಣವನ್ನು ಟ್ಯಾಕ್ಸ್ ಆಗಿನೇ ಕಟ್ಟಬೇಕಾಗಿತ್ತು. ಈ ರೀತಿಯ ವ್ಯವಸ್ಥೆ ಇದ್ದರೆ ಏನಾಗುತ್ತೆ? ಹೌದು, ಸರ್ಕಾರಕ್ಕೆ ದುಡ್ಡು ಬೇಕಲ್ಲ, ಬೇಕು. ಆದರೆ 10 ಲಕ್ಷ ದುಡಿದು 60,000 ಮನೆಗೆ ತೆಗೆದುಕೊಂಡು ಹೋಗೋದಾದರೆ ಯಾಕೆ ದುಡಿತಾನೆ? ದುಡಿಯೋದೇ ಇಲ್ವಲ್ಲ. ಇದು ಅವತ್ತಿನ ರಷ್ಯನ್ ಪ್ರಾಯೋಜಿತ ಸ್ಟಾಲಿನ್ ಸಮಾಜವಾದವನ್ನು ಭಾರತದಲ್ಲಿ ನಾವು ಜಾರಿಗೆ ತರ್ತೀವಿ ಅಂತ ಇಂದಿರಾ ಗಾಂಧಿ, ನೆಹರು ಗಾಂಧಿ ಹೊರಟಿದ್ದರ ಪರಿಣಾಮ ಇದು. ಅವತ್ತಿಗೆ ಒಂದು ರೇಡಿಯೋ ತೆಗೆದುಕೊಳ್ಬೇಕು ಅಂದರೆ ಲೈಸೆನ್ಸ್ ತಗೋಬೇಕಿತ್ತು, ಒಂದು TV ಪರ್ಚೇಸ್ ಮಾಡಬೇಕು ಅಂದರೆ ಲೈಸೆನ್ಸ್ ಬೇಕಿತ್ತು, ಒಂದು ಫೋನ್ ತೆಗೆದುಕೊಳ್ಬೇಕು ಅಂದರೆ ಲೈಸೆನ್ಸ್ ಬೇಕಿತ್ತು, ಒಂದು ಗ್ಯಾಸ್ ಕನೆಕ್ಷನ್ ಬೇಕು ಅಂದರೆ ಲೈಸೆನ್ಸ್ ಬೇಕಿತ್ತು. ಎಲ್ಲದಕ್ಕೂ ಲೈಸೆನ್ಸ್ 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 ರಾಜ್ ಅಂತ ಕರೀತಾರೆ 1991ರ ಹಿಂದಿನ ವರ್ಷಗಳನ್ನು. ಎಲ್ಲದರ ಮೇಲೂ ಸರ್ಕಾರ ಹಿಡಿತಾ ಇತ್ತು. ಸಂಪತ್ತಿನ ಸಮಾನ ಹಂಚಿಕೆಯಾಗಬೇಕು ಅಂತ ಸರ್ಕಾರ ಶ್ರೀಮಂತರ ಮೇಲೆ, ಹೆಚ್ಚು ದುಡಿಯುವವರ ಮೇಲೆ ಅತಿಯಾದಂತಹ ಟ್ಯಾಕ್ಸನ್ನು ಹಾಕ್ತಾ ಇತ್ತು. ಸೋಷಿಯಲಿಸಮ್ನ ಹೆಸರಿನಲ್ಲಿ ಎಲ್ಲ ಉದ್ಯಮಗಳನ್ನು ಸರ್ಕಾರವೇ ಕಂಟ್ರೋಲ್ ಮಾಡೋಕ್ಕೆ ಹೋಗ್ತಾ ಇತ್ತು. ಖಾಸಗಿಯವರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಇಂದಿರಾ ಗಾಂಧಿ ವಿದೇಶಿ ಹೂಡಿಕೆಯನ್ನು ಬಲವಾಗಿ ವಿರೋಧ ಮಾಡ್ತಾ ಇದ್ರು. ಸರ್ಕಾರವೇ ಎಲ್ಲ ಉದ್ದಿಮೆಗಳನ್ನು ನಡೆಸಬೇಕು, ಖಾಸಗಿಯವರು ನಡೆಸಬಾರ್ದು. ಈ ರೀತಿಯಾದಂತಹ ಒಂದು ಎಕನಾಮಿಕ್ ಪಾಲಿಸಿಯ ಕಾರಣದಿಂದಾಗಿ
70, 80, 60, 70, 80ರ ದಶಕದಲ್ಲಿ ಭಾರತದ ಜನ ಈ ಪರಿಯ ಟ್ಯಾಕ್ಸ್ಗಳನ್ನು ಕಟ್ತಾ ಇತ್ತು. ಇದರ ಇಂಪ್ಯಾಕ್ಟ್ ಏನು? ಇಂದಿರಾ ಗಾಂಧಿಯವರ ಟ್ಯಾಕ್ಸ್ನ ಇಂಪ್ಯಾಕ್ಟ್ ಏನು? 1 ಲಕ್ಷ ಮೀರಿ ದುಡಿಯುವವರ ಬಹುತೇಕ ಆದಾಯ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಹೋಗ್ತಾ ಇತ್ತು. ಮೋರ್ ದೆನ್ 85% ಇತ್ತು 1 ಲಕ್ಷ ಮೀರಿದ್ರೆ. 2 ಲಕ್ಷ ಮೀರಿದ್ರೆ 93.5% ಆಗ್ತಿತ್ತು. ಅವರು ಹಾಕಿದಂತಹ ಟ್ಯಾಕ್ಸ್ 85%, ಜೊತೆಗೆ 10% ಸರ್ಚಾರ್ಜು, ಎರಡೂ ಸೇರಿದ್ರೆ 93.5% ಟ್ಯಾಕ್ಸ್ ಆಗ್ತಾ ಇತ್ತು. 2 ಲಕ್ಷದ ಮೇಲೆ ಯಾರಾದರೂ ಸಂಪಾದನೆ ಮಾಡಿದ್ರೆ ಅಂಥವರು 100 ರೂಪಾಯಿ ಅರ್ನ್ ಮಾಡಿದ್ರೆ ಅವರಿಗೆ ಉಳಿತಾ ಇದ್ದದ್ದು ಕೇವಲ 6 ರೂಪಾಯಿ 50 ಪೈಸಾ. 2 ಲಕ್ಷದ ಮೇಲೆ ಯಾರು ದುಡಿತಾರೋ ಅವ್ರಿಗೆ 100 ರೂಪಾಯಿಗೆ ಬರೀ 6 ರೂಪಾಯಿ ಇವ್ರಿಗೆ ಸಿಗ್ತಾ ಇತ್ತು. ಉಳಿದದ್ದೆಲ್ಲವೂ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಹೋಗ್ತಾ ಇತ್ತು. ಇದು 1971ರ ಬಜೆಟ್, 70-71ರ ಬಜೆಟ್. 73ರ ಬಜೆಟ್ನಲ್ಲಿ ಇನ್ನೂ ಮಜಾ ಇದೆ. ತೆರಿಗೆ ಮತ್ತು ಸರ್ಚಾರ್ಜ್ ಎರಡೂ ಸೇರಿದ್ರೆ 77.5% ತೆರಿಗೆ ಆಗ್ತಿತ್ತು. 98% ತೆರಿಗೆ 73ರ ಇಸವಿಯಲ್ಲಿ ಬಜೆಟ್. 97.5% ತೆರಿಗೆ. ಆಗಲೂ ಇಂದಿರಾ ಗಾಂಧಿಯವರೇ ಪ್ರಧಾನಿಯಾಗಿದ್ದರು, ಜೊತೆಗೆ ಹಣಕಾಸು ಸಚಿವೆಯೂ ಆಗಿದ್ದರು. 1974ರಲ್ಲಿ ತೆರಿಗೆಯಲ್ಲಿ ಒಂದಷ್ಟು ಇಳಿಕೆ ಮಾಡಲಾಗುತ್ತೆ. ಅಂದರೆ ಗರಿಷ್ಠ ಪ್ರಮಾಣ 85% ಇತ್ತಲ್ಲ, ಆ 85%ಅನ್ನು 75%ಗೆ ಇಳಿಸಲಾಗುತ್ತೆ. YB ಚೌಹಾಣ್ ಅವಾಗ ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. 75%ಗೆ ಗರಿಷ್ಠ ಮಿತಿಯನ್ನು ಇಳಿಸಲಾಗುತ್ತೆ. ಭಾರತದ ತೆರಿಗೆ ವ್ಯವಸ್ಥೆ 85, 90, 95%ಇಂದ ಇವತ್ತಿನ 30% ಗರಿಷ್ಠದವರೆಗೆ ಹೇಗೆ ಬಂತು? VP ಸಿಂಗ್ ಅವರು 1985ರಲ್ಲಿ ವಿತ್ತ ಸಚಿವರಾಗಿದ್ದರು. ಅವರ ಕಾಲದಲ್ಲಿ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡುವ ಪ್ರಯತ್ನ ಆಯಿತು. 18ರಿಂದ 25 ಸಾವಿರಕ್ಕೆ 25%, 25ರಿಂದ 50 ಸಾವಿರಕ್ಕೆ 30%, 50ರಿಂದ 1 ಲಕ್ಷದವರೆಗೆ 40%, 1 ಲಕ್ಷದ ಮೇಲೆ ಇದ್ದರೆ 50%, ಒಂದು ಸ್ವಲ್ಪ ಇದ್ದಿದ್ದರಲ್ಲಿ ರಿಯಾಯಿತಿಯನ್ನು ತೋರಿಸಿದ್ರು VP ಸಿಂಗ್. ಅದಾದ ನಂತರ 1992ರಲ್ಲಿ ಮನಮೋಹನ್ ಸಿಂಗ್ ಬರ್ತಾರೆ. ಮನಮೋಹನ್ ಸಿಂಗ್ ಬಂದು LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್, ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ನೀತಿಯನ್ನು ಜಾರಿಗೆ ತಂದ ಕಾರಣಕ್ಕೆ ಭಾರತ ಇವತ್ತು ಈ ಸ್ಥಿತಿಯಲ್ಲಿದೆ. ಅವರು ಬಂದಾಗ 30ರಿಂದ 50 ಸಾವಿರಕ್ಕೆ 20%, 50ರಿಂದ 1 ಲಕ್ಷಕ್ಕೆ 30%, 1 ಲಕ್ಷ ಮೇಲ್ಪಟ್ಟು 40%, 3 ಸ್ಲಾಬ್ ಮಾಡಿದ್ರು. ಅದಾದ ನಂತರ P. ಚಿದಂಬರಂ ಅವರು ಇನ್ನೂ ಸ್ವಲ್ಪ ರಿಯಾಯಿತಿಯನ್ನು ತೋರಿಸಿದ್ರು. 1997ರಲ್ಲಿ 40ರಿಂದ 60 ಸಾವಿರದ ಆದಾಯಕ್ಕೆ 10% ಟ್ಯಾಕ್ಸು, 60ರಿಂದ 1.5 ಲಕ್ಷಕ್ಕೆ 20% ಟ್ಯಾಕ್ಸು, 1.5 ಲಕ್ಷ ಮೀರಿ 30%. ಚಿದಂಬರಂ ಕಾಲದಲ್ಲಿ ಅದಾದರೆ ಪ್ರಣಬ್ ಮುಖರ್ಜಿ 2ರಿಂದ 5 ಲಕ್ಷಕ್ಕೆ 10% ಟ್ಯಾಕ್ಸ್ ಹಾಕ್ತಾರೆ. 5ರಿಂದ 10%, ಇದು 2011-13 ಇದು 2ರಿಂದ 5 ಲಕ್ಷಕ್ಕೆ 10%, 5ರಿಂದ 10 ಲಕ್ಷಕ್ಕೆ 20%, 10 ಲಕ್ಷ ಮೇಲ್ಪಟ್ಟು 30% ಇತ್ತು. ಇದೇ 30% ಓಲ್ಡ್ ರೆಜೀಮ್ನಲ್ಲಿ ಮೋದಿಯವರ ಕಾಲದಲ್ಲೂ ಇತ್ತು. ಈಗ ನ್ಯೂ ರೆಜೀಮ್ನಲ್ಲಿ 12 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ. 12.75, 12,75,000 ಯಾವುದೇ ಟ್ಯಾಕ್ಸ್ ಇಲ್ಲ. 98%ಇಂದ 30%ನವರೆಗೂ ಬಂದಿದೆ. ಇದಿಷ್ಟು ಇವತ್ತಿನ ನ್ಯೂಸ್ 360. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.